ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ VTU ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ 7 ಮಾರ್ಕ್ಸ್ಗೆ. ಸೊ ಇವಾಗ ಇದು ದೊಡ್ಡದಿದೆ, ಮೇನ್ ಎಕ್ಸಾಮ್ ಅಲ್ಲಿ ಏನು ಇಷ್ಟು ದೊಡ್ಡದು ಕೇಳಲ್ಲ, ಬಟ್ ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಕೇಳಿದ್ರು ಕೇಳ್ಬೋದು. ಸೊ ಅದಕ್ಕೋಸ್ಕರ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಎ ಅನ್ನ ಸೋರ್ಸ್ ಸಿಟಿ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಎಲ್ಲಿ ಶುರು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ ನಿಮಗೆ ಗೊತ್ತಿರಬೇಕು. ಏನು, ಫಾರ್ ಎಕ್ಸಾಂಪಲ್ ನಾನೇ ಒಬ್ಬ ಸೇಲ್ಸ್ಮೆನ್, ನಾನು ಹೋಗ್ಬಿಟ್ಟು ನನ್ನ ಸುತ್ತ ಇರುವಂತ ಒಂದು 4-5 ಸಿಟಿಗಳಿಗೆ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು. ಸೊ ನಾನೇನ್ ಮಾಡಿದ್ದೀನಿ, ನಾನು ಎ ಅನ್ನೋ ಊರಲ್ಲಿ ಇದ್ದೀನಿ, ಸರಿನಾ? ಇದು ನನ್ನ ಓನ್ ಸಿಟಿ. ನನ್ನ ಸುತ್ತಮುತ್ತ ಬಿ ಅನ್ನೋದೊಂದು ಸಿಟಿ ಇದೆ, ಸಿ ಅನ್ನೋದಿದೆ, ನೆಕ್ಸ್ಟ್ ಡಿ ಅನ್ನೋದಿದೆ, ನೆಕ್ಸ್ಟ್ ಇ ಅನ್ನೋದಿದೆ. ಈ ತರ ಎಷ್ಟೊಂದು ಸಿಟಿಗಳಿದಾವೆ. ನೆಕ್ಸ್ಟ್ ಕಂಡೀಷನ್ ಏನು ಅಂತಂದ್ರೆ, ನಾನು ಎ ಇಂದ ಶುರು ಮಾಡ್ಬೇಕು, ಅಂದ್ರೆ ನನ್ನ ಸಿಟಿಯಿಂದನೇ ನಾನು ಶುರು ಮಾಡಬೇಕು. ಎಲ್ಲಾ ಸಿಟಿಗಳಿಗೂ ಹೋಗ್ಬೇಕು, ಬಿಗೆ ಹೋಗ್ಬೇಕು, ಸಿಗೆ ಹೋಗ್ಬೇಕು, ಡಿಗೆ ಹೋಗ್ಬೇಕು, ಇಗೆ ಹೋಗ್ಬೇಕು. ಎಲ್ಲದಕ್ಕೂ ಹೋಗಾದ್ಮೇಲೆ ವಾಪಸ್ ನಾನು ಎಗೆ ಬರಬೇಕು, ಸರಿನಾ? ಶುರು ಎಲ್ಲಿ ಮಾಡಿರ್ತೀನಿ ವಾಪಸ್ ಅಲ್ಲಿಗೆ ಬರಬೇಕು. ಎ ನನ್ನ ಹೋಮ್ ಸಿಟಿ ಅಂತ ಅಂದ್ರೆ ಎಗೆ ನಾನು ವಾಪಸ್ ಬರಬೇಕು. ನೆಕ್ಸ್ಟ್ ಏನ್ ಕಂಡೀಷನ್ ಅಂತಂದ್ರೆ, ಈಗ ಬಿಗೆ ಒಂದ್ಸಲಿ ಹೋಗಿದ್ದೀನಿ, ಎ ಇಂದ ಬಿಗೆ ಹೋದೆ, ನೆಕ್ಸ್ಟ್ ಬಿ ಅನ್ನ ಮುಗಿಸ್ಕೊಂಡು ಸಿಗೆ ಹೋಗಿದ್ದೀನಿ ಅಂತಂದ್ರೆ ಮುಗೀತು ಬಿ. ನೆಕ್ಸ್ಟ್ ಸಿ ಸಿಟಿಗೆ ಹೋಗಿದ್ದೀನಿ ಅಂದ್ರೆ ವಾಪಸ್ ನಾನು ಬಿಗ್ ಬರಂಗಿಲ್ಲ, ಸರಿನಾ? ವಾಪಸ್ ನಾನು ಬಿಗ್ ಬರಂಗಿಲ್ಲ. ಮತ್ತೆ ಯಾಕೆ ಹೇಗೆ ವಾಪಸ್ ಬಂದಿದ್ದು? ಅದು ಎಕ್ಸೆಪ್ಷನ್. ಅಂತಂದ್ರೇನು, ಎಲ್ಲಿ ಶುರು ಮಾಡಿರ್ತೀರಾ ಅಲ್ಲಿಗೆ ವಾಪಸ್ ಬರ್ಬೋದೇ ಎಲ್ಲಿ ಶುರು ಮಾಡಿರ್ತೀರಾ ಅಲ್ಲಿಗೆ ವಾಪಸ್ ಬರ್ಬೋದಷ್ಟೇ. ಇನ್ನು ಉಳಿದಿರುವಂತ ಸಿಟಿಗಳಿರ್ತಾವಲ್ಲ ಅವಕ್ಕೆ ನೀವು 2 ಸಲ ಹೋಗಂಗಿಲ್ಲ, ಕೇವಲ ಒಂದ್ಸಲಿ ಮಾತ್ರ ಹೋಗ್ಬೇಕು. ಸೊ ಹಾಗಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಸೋರ್ಸ್ ಸಿಟಿ ಯಾವುದು ಅಂತ ಹೇಳಿದರೆ ನನಗೆ ಎ. ಸೊ ಎ ಈಸ್ ಮೈ ಸೋರ್ಸ್ ಸಿಟಿ. ಒಂಚೂರು ದೊಡ್ಡದಾಗ್ಬೋದು, ಸೊ ಅದಕ್ಕೋಸ್ಕರ ಜಾಸ್ತಿ ಜಾಗ ಬೇಕಾಗುತ್ತೆ. ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಎ ಇಂದ ಬಿಗಿದೆ, ನೆಕ್ಸ್ಟ್ ಸಿಗಿದೆ, ಡಿಗಿದೆ, ಈಗಿದೆ, ಡೈರೆಕ್ಟ್ ಎಡ್ಜಸ್ ಇದಾವೆ. ಸೊ ಎ ಇಂದ ನಾನು ಬಿಗೆ ಹೋಗ್ಬೋದು, ನೆಕ್ಸ್ಟ್ ಎ ಇಂದ ಸಿಗೆ ಹೋಗ್ಬೋದು, ನೆಕ್ಸ್ಟ್ ಎ ಇಂದ ಡಿಗೆ ಹೋಗ್ಬೋದು, ನೆಕ್ಸ್ಟ್ ಎ ಇಂದ ನಾನು ಈಗ ಹೋಗ್ಬೋದು, ಸರಿನಾ? ಒಂಚೂರು ದೊಡ್ಡದಾಗೆ ಬರ್ಕೊಂತ ಇದ್ದೆ. ನೆಕ್ಸ್ಟ್ ಎ ಇಂದ ಬಿಗ್ ಬಂದಿದ್ದೀನಿ ಅಂತ ಅನ್ಕೊಡಿ. ಸೊ ಇವಾಗ ಬಿ ಇಂದ ಎಲ್ಲೆಲ್ಗೆ ಹೋಗ್ಬೋದು? ವಾಪಸ್ ಎಗೆ ಹೋಗುವಂತ ಅವಶ್ಯಕತೆ ಏನಿಲ್ಲ. ಬಿ ಇಂದ ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ಈಗ ಹೋಗ್ಬೋದು. ಬಿ ಇಂದ ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ನೆಕ್ಸ್ಟ್ ಈಗ ಹೋಗ್ಬೋದು. ನೆಕ್ಸ್ಟ್ ಇವಾಗ ಎ ಐತೆ, ಎ ಇಂದ ಸಿಗೆ ಬಂದಿದ್ದೀನಿ ಅಂತ ಅನ್ಕೊಳ್ಳಿ. ಎ ಇಂದ ಸಿಗೆ ಬಂದಿದ್ದೀನಿ, ಸಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಬಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ಈಗ ಹೋಗ್ಬೋದು. ಎಗೆ ಮತ್ತೆ ವಾಪಸ್ ಹೋಗುವಂತ ಅವಶ್ಯಕತೆ ಇಲ್ಲ. ಬಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು, ಮತ್ತೆ ಈಗ ಹೋಗ್ಬೋದು. ನೆಕ್ಸ್ಟ್ ಎ ಇಂದ ಡಿಗೆ ಬಂದಿದ್ದೀನಿ, ಎ ಇಂದ ಡಿಗೆ ಬಂದಿದ್ದೀನಿ, ಡಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು? ಬಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಈಗ ಹೋಗ್ಬೋದು. ಬಿ ಸಿಗೆ ಹೋಗ್ಬೋದು, ನೆಕ್ಸ್ಟ್ ಈಗ ಹೋಗ್ಬೋದು, ಸರಿನಾ? ನೆಕ್ಸ್ಟ್ ಎ ಇಂದ ಈಗ ಹೋಗಿದ್ದೀನಿ ಅಂತ ಅನ್ಕೊಳ್ಳಿ. ಎ ಇಂದ ಈಗೆ, ಇ ಇಂದ ಎಲ್ಲೆಲ್ಗೆ ಹೋಗ್ಬೋದು? ಬಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು. ಸೊ ಬಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು, ಡಿಗೆ ಹೋಗ್ಬೋದು. ನೆಕ್ಸ್ಟ್ ಎ ಇಂದ ಬಿಗ್ ಬಂದೆ, ಬಿ ಇಂದ ಸಿಗೆ ಹೋಗಿದ್ದೀನಿ, ಎ ಇಂದ ಬಿಗ್ ಬಂದು ಬಿ ಇಂದ ಸಿ. ಇನ್ನು ಉಳಿದಿರೋವು ಯಾವು? ಡಿ ಮತ್ತೆ ಇ, ಎರಡಕ್ಕೂ ಕೂಡ ಹೋಗ್ಬೋದಾ? ಸಿ ಇಂದ ಡಿಗೆ ಹೋಗ್ಬೋದು, ಸಿ ಇಂದ ಈಗ ಹೋಗ್ಬೋದು. ಸೊ ಸಿ ಇಂದ ಡಿಗೆ ಹೋಗ್ಬೋದು, ಸಿ ಇಂದ ಈಗ ಹೋಗ್ಬೋದು. ನೆಕ್ಸ್ಟ್ ಎ ಬಿ ಡಿ ಆಗಿದೆ, ಸರಿನಾ? ಎ ಆಗಿದೆ, ಬಿ ಆಗಿದೆ, ಡಿ ಆಗಿದೆ. ಸೊ ಡಿ ಇಂದ ನಾನು ಅನ್ವಿಸಿಟ್ ಆಗಿರುವಂತ ಸಿ ಮತ್ತೆ ಈಗ ಹೋಗ್ಬೋದಾ? ಎಸ್. ಸೊ ಸಿಗೂ ಹೋಗ್ಬೋದು, ಈಗೂ ಹೋಗ್ಬೋದು. ನೆಕ್ಸ್ಟ್ ಎ ಬಿ ಇ ಆಗಿದೆ, ಇನ್ನು ಉಳಿದಿರೋದೇ ಅದು ಸಿ ಉಳ್ಕೊಂಡಿದೆ ಮತ್ತೆ ಡಿ ಉಳ್ಕೊಂಡಿದೆ. ನೆಕ್ಸ್ಟ್ ಎ ಸಿ ಬಿ ಆಗಿದೆ, ಇನ್ನು ಉಳ್ಕೊಂಡಿರೋದು ಯಾವುದು? ಡಿ ಮತ್ತೆ ಇ ಉಳ್ಕೊಂತು. ನೆಕ್ಸ್ಟ್ ಎ ಸಿ ಡಿ ಆಗಿದೆ ಅಂತಂದ್ರೆ ಉಳಿದಿರೋದು ಯಾವುದು? ಬಿ ಉಳ್ಕೊಂಡಿದೆ ಮತ್ತೆ ಇ ಉಳ್ಕೊಂಡಿದೆ. ನೆಕ್ಸ್ಟ್ ಎ ಸಿ ಇ ಆಗಿದೆ ಅಂತಂದ್ರೆ ಯಾವ್ದಾವ್ದು ಉಳ್ಕೊಂಡಿರುತ್ತೆ? ಬಿ ಉಳ್ಕೊಂಡಿರುತ್ತೆ ಮತ್ತೆ ಡಿ ಉಳ್ಕೊಂಡಿರುತ್ತೆ. ಯಾಕೆ? ನಾನು ಒಂದ್ಸಲಿ ಮಾತ್ರ ಹೋಗ್ಬೇಕು ಉಳಿದಿರುವಂತ ಸಿಟಿಗಳಿಗೆ, ಅದಕ್ಕೋಸ್ಕರ. ಎ ಬಿ ಡಿ ಆಗಿ ಅಲ್ಲ, ಎ ಡಿ ಬಿ ಆಗಿದೆ ಅಂತಂದ್ರೆ ಯಾವ್ಯಾವ್ದು ಉಳ್ಕೊಂತು? ಸಿ ಉಳ್ಕೊಂಡಿದೆ ಮತ್ತೆ ಇ ಉಳ್ಕೊಂಡಿದೆ. ನೆಕ್ಸ್ಟ್ ಎ ಬಿ ಸಿ ಆಗಿದೆ ಅಂತಂದ್ರೆ ಬಿ ಉಳ್ಕೊಂಡಿದೆ, ಇ ಉಳ್ಕೊಂಡಿದೆ. ಎ ಬಿ ಇ ಆಗಿದೆ ಅಂತಂದ್ರೆ ಸಿ ಉಳ್ಕೊಂಡಿದೆ ಮತ್ತೆ ಬಿ ಉಳ್ಕೊಂಡಿದೆ, ಸಿ ಉಳ್ಕೊಂಡಿದೆ, ಸರಿನಾ? ಹೆಂಗಾದ್ರೂ ಕೂಡ ಬರೀಬೋದು, ಆ ಕಡೆ ಈ ಕಡೆ ಆದ್ರೂ ಏನು ಚಿಂತೆ ಇಲ್ಲ. ನೆಕ್ಸ್ಟ್ ಎ ಇಂದ ಈಗ ಬಂದು ಇ ಇಂದ ಬಿಗ್ ಬಂದಿದ್ದೀನಿ, ಇನ್ನು ಉಳಿದಿರೋದು ಯಾವುದು? ಸಿ ಉಳ್ಕೊಂಡಿದೆ ಮತ್ತೆ ಡಿ ಉಳ್ಕೊಂಡಿದೆ. ಎ ಇ ಸಿ ಆಗಿದೆ, ಉಳಿದಿರೋದು ಯಾವುದು? ಬಿ ಮತ್ತೆ ಡಿ. ನೆಕ್ಸ್ಟ್ ಎ ಇ ಡಿ ಆಗಿದೆ, ಉಳ್ಕೊಂಡಿರೋದು ಯಾವುದು? ಬಿ ಮತ್ತೆ ಸಿ.
ಈಗ ನೋಡಿ ಇಲ್ಲಿ ಎ ಬಿ ಸಿ ಡಿ ಆಗಿದೆ, ನೋಡಿ ಎ ಬಿ ಸಿ ಡಿ ಆಗಿದೆ. ಇನ್ನು ಉಳ್ಕೊಂಡ್ರದ್ದು ಯಾವುದು? ಇ ಮಾತ್ರ ಉಳ್ಕೊಂತು, ಸರಿನಾ? ನೆಕ್ಸ್ಟ್ ಎ ಬಿ ಸಿ ಇ ಆಗಿದೆ, ಉಳ್ಕೊಂಡ್ರದ್ದು ಯಾವುದು? ಡಿ. ನೋಡಿ ಇಲ್ಲಿ ಆಪೋಸಿಟ್, ಅದನ್ನ ಇಲ್ಲಿಗೆ ಬರದೆ ಇದನ್ನ ಅಲ್ಲಿಗೆ ಬರದೆ, ಅಷ್ಟೇ ಸಿಂಪಲ್. ಎ ಬಿ ಡಿ ಸಿ ಆಗಿದೆ, ಉಳಿದಿರೋದು ಯಾವುದು? ಇ. ಎ ಬಿ ಡಿ ಇ ಆಗಿದೆ, ಉಳಿದಿರೋದು ಯಾವುದು? ಸಿ. ಸೊ ಇಲ್ಲಿ ಯಾವ್ದು ಉಳ್ಕೊಳುತ್ತೆ? ಎ ಬಿ ಇ ಸಿ ಆಗಿದೆ, ಸೊ ಡಿ ಉಳ್ಕೊಳುತ್ತೆ. ನೆಕ್ಸ್ಟ್ ಎ ಬಿ ಇ ಡಿ ಆಗಿದೆ, ಸಿ ಉಳ್ಕೊಂಡಿದೆ. ಎ ಸಿ ಬಿ ಡಿ ಆಗಿದೆ, ಇ ಉಳ್ಕೊಳುತ್ತೆ. ಎ ಸಿ ಬಿ ಇ ಆಗಿದೆ, ಡಿ ಉಳ್ಕೊಳುತ್ತೆ. ನೆಕ್ಸ್ಟ್ ಇಲ್ಲಿ ಆಪೋಸಿಟ್ ಆಗಿ ಬರ್ಕೊಂತ ಹೋಗಿ, ಇ ಉಳ್ಕೊಳುತ್ತೆ, ನೆಕ್ಸ್ಟ್ ಬಿ ಉಳ್ಕೊಳುತ್ತೆ, ಇಲ್ಲಿ ಡಿ ಉಳ್ಕೊಳುತ್ತೆ, ಇಲ್ಲಿ ಬಿ ಉಳ್ಕೊಳುತ್ತೆ, ನೆಕ್ಸ್ಟ್ ಇಲ್ಲಿ ಇ ಉಳ್ಕೊಳುತ್ತೆ, ನೆಕ್ಸ್ಟ್ ಇಲ್ಲಿ ಸಿ ಉಳ್ಕೊಳುತ್ತೆ, ಇ ಉಳ್ಕೊಳುತ್ತೆ, ಬಿ ಉಳ್ಕೊಂಡಿದೆ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಬಿ. ಸೊ ಇವಾಗ ನಾನು ಹೇಳಿದ್ದೆ, ಒಂದು ಸೋರ್ಸ್ ಸಿಟಿಯಿಂದ ಶುರು ಮಾಡಿದ್ರೆ ವಾಪಸ್ ಅಲ್ಲಿಗೆ ಬರ್ಬೇಕು. ಅಂದ್ರೆ ಏನು? ನಾನು ಬೆಳಿಗ್ಗೆ ಸೇಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಅಂದ್ರೆ ಸಂಜೆ ವಾಪಸ್ ನನ್ನ ಮನೆಗೆ ಬರ್ಬೇಕಲ್ವಾ? ಸೊ ಅದೇ ಒಂದು ಕಾನ್ಸೆಪ್ಟ್. ಸೊ ಎಗೆ ವಾಪಸ್ ಬರ್ರಿ ಎಲ್ಲಾದ್ರಿಂದನು. ಎ, ನೆಕ್ಸ್ಟ್ ಎ. ಸೊ ಇವಾಗ ಎಲ್ಲ ಪಾತ್ಗಳು ಆಯ್ತು. ಈಗ ಅವನು ಎ ಇಂದ ಶುರು ಮಾಡಿ ಉಳಿದಿರೋದಕ್ಕೆ ಎಲ್ಲದಕ್ಕೂ ಕೂಡ ಒಂದ್ಸಲಿ ಹೋಗಿ ವಾಪಸ್ ಎಗ್ ಬರೋದಕ್ಕೆ ಅವನಿಗೆ ಎಷ್ಟು ಪಾತ್ ಇದಾವೆ ನೋಡಿ. ಅವನು ಎ ಇಂದ ಬಿ ಫಸ್ಟ್ ಹೋಗ್ಬೋದು, ಇಲ್ಲ ಡಿ ಫಸ್ಟ್ ಹೋಗ್ಬೋದು. ಈ ತರ ಎಷ್ಟು ಪಾತ್ಗಳು ಸಿಗ್ಬೋದು? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಟೈಪು. 24 ಟೈಪಲ್ಲಿ ಅವನು ಯಾವುದನ್ನ ಚೂಸ್ ಮಾಡ್ತಾನೆ ಅಂತಂದ್ರೆ ಕಡಿಮೆ ಇರೋದನ್ನ ಚೂಸ್ ಮಾಡ್ಬೇಕು. ಯಾಕಂತಂದ್ರೆ ಈಗ ನಾನೇ ಒಬ್ಬ ಸೇಲ್ಸ್ ಮ್ಯಾನ್ ಅಂತ ಅನ್ಕೊಳ್ಳಿ, ನಾನೇ ಮಾಡ್ತೀನಿ ಪೆಟ್ರೋಲನ್ನ ಆದಷ್ಟು ಕಡಿಮೆ ಉಳಿಸೋದಕ್ಕೆ ಟ್ರೈ ಮಾಡ್ತೀನಲ್ವಾ. ಸೊ ಬೇಗ ಯಾವ್ಯಾವ್ದಾಗುತ್ತೋ ಅದನ್ನ ಮುಗಿಸ್ಕೊಂಡ್ ಬರೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನೇ ಇವನು ಕೂಡ ಮಾಡ್ತಾ ಹೋಗೋದು. ಸೊ ಅದಕ್ಕೋಸ್ಕರ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿಯಬೇಕು. ಫಸ್ಟ್ ಇದನ್ನ ಬರೀರಿ, ಎ ಇಂದ ಬಿ ಸಿ ಡಿ ಇ ಎ ಬಿ ಸಿ ಡಿ ಇ ಮತ್ತೆ ಎ. ಸೊ ಕಾಸ್ಟ್ ಎಷ್ಟಾಗುತ್ತೆ ನೋಡೋಣ. ಎ ಇಂದ ಬಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ? 18 ಪ್ಲಸ್ ಬಿ ಇಂದ ಸಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ? 16 ಪ್ಲಸ್ ಸಿ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 15 ಪ್ಲಸ್ ಡಿ ಇಂದ ಇಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 11 ಪ್ಲಸ್ ಇ ಇಂದ ವಾಪಸ್ ಎಗೆ ಬರ್ತಾನೆ, ಕಾಸ್ಟ್ ಈಸ್ 13. ಸೊ ಇದೆಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಎರಡನೇದೇನು? ಎ ಬಿ ಸಿ ಇ ಡಿ ಎ ಬಿ ಸಿ ಇ ಡಿ ಎ. ನೋಡಿ ಇಲ್ಲಿ ಎ ಇಂದ ಬಿಗೆ 18 ಪ್ಲಸ್ ಬಿ ಇಂದ ಸಿಗೆ 16 ಪ್ಲಸ್ ಸಿ ಇಂದ ಇಗೆ ಎಷ್ಟಿದೆ? 13 ಪ್ಲಸ್ ಇ ಇಂದ ಡಿಗೆ 11 ಪ್ಲಸ್ ಡಿ ಇಂದ ಎಗೆ ಕಾಸ್ಟ್ ಎಷ್ಟಿದೆ? 10. ನೆಕ್ಸ್ಟ್ ಅದೇ ರೀತಿ ಎ ಬಿ ಡಿ ಸಿ ಇ ಎ ಬಿ ಡಿ ಸಿ ಇ ಮತ್ತೆ ಎ. ಸೊ ಎ ಇಂದ ಬಿಗೆ ಕಾಸ್ಟ್ ಎಷ್ಟಿದೆ? 18 ಪ್ಲಸ್ ಬಿ ಇಂದ ಡಿಗೆ ಕಾಸ್ಟ್ ಈಸ್ 12 ಪ್ಲಸ್ ಡಿ ಇಂದ ಸಿಗೆ ಕಾಸ್ಟ್ ಈಸ್ 15 ಪ್ಲಸ್ ಸಿ ಇಂದ ಇಗೆ ಕಾಸ್ಟ್ ಈಸ್ 13 ಪ್ಲಸ್ ಇ ಇಂದ ಎಗೆ ಕಾಸ್ಟ್ ಈಸ್ 13. ನೆಕ್ಸ್ಟ್ ಎ ಬಿ ಡಿ ಇ ಸಿ ಎ ಬಿ ಡಿ ಇ ಸಿ ಎ. ಸೊ ಎ ಇಂದ ಬಿಗೆ 18 ಪ್ಲಸ್ ಬಿ ಇಂದ ಡಿಗೆ 12 ಪ್ಲಸ್ ಡಿ ಇಂದ ಇಗೆ 11 ಪ್ಲಸ್ ಇ ಇಂದ ಸಿಗೆ ಇಟ್ ಈಸ್ 13 ಪ್ಲಸ್ ಸಿ ಇಂದ ಎಗೆ ಇಟ್ ಈಸ್ 12. ನೆಕ್ಸ್ಟ್ ಎ ಇಂದ ಬಿ, ಬಿ ಇಂದ ಇ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಎಗೆ. ಸೊ ಏನಾಯ್ತು? ಎ ಬಿ ಇ ಸಿ ಡಿ ಎ, ಸರಿನಾ? ಸೊ ಎ ಇಂದ ಬಿಗೆ 18 ಪ್ಲಸ್ ಬಿ ಇಂದ ಇಗೆ ಇಟ್ ವಿಲ್ ಬಿ 14 ಪ್ಲಸ್ ಇ ಇಂದ ಸಿಗೆ ನಮಗೆ 13 ಇದೆ ಪ್ಲಸ್ ಸಿ ಇಂದ ಡಿಗೆ 15 ಪ್ಲಸ್ ಡಿ ಇಂದ ಎಗೆ ಇಟ್ ಈಸ್ 10. ನೆಕ್ಸ್ಟ್ ಎ ಬಿ ಇ ಡಿ ಸಿ ಎ ಕಾಸ್ಟ್ ಎಷ್ಟಾಗುತ್ತೆ? ಎ ಇಂದ ಬಿ ಇಸ್ 18 ಪ್ಲಸ್ ಬಿ ಇಂದ ಇ ಇಸ್ 14 ಪ್ಲಸ್ ಇ ಇಂದ ಡಿಗೆ 11 ಪ್ಲಸ್ ಡಿ ಇಂದ ಸಿಗೆ ಇಟ್ ಈಸ್ 15 ಪ್ಲಸ್ ಸಿ ಇಂದ ಎಗೆ ಇಟ್ ಈಸ್ 12. ನೆಕ್ಸ್ಟ್ ಎ ಸಿ ಬಿ ಡಿ ಇ ಎ. ಸೊ ಎ ಇಂದ ಸಿಗೆ ಕಾಸ್ಟ್ ಎಷ್ಟಿದೆ? 12 ಪ್ಲಸ್ ಸಿ ಇಂದ ಬಿಗೆ ಕಾಸ್ಟ್ ಈಸ್ 16 ಪ್ಲಸ್ ಬಿ ಇಂದ ಡಿಗೆ ಕಾಸ್ಟ್ ಈಸ್ 12
ಪ್ಲಸ್ ಡಿ ಇಂದ ಇಗೆ ಕಾಸ್ಟ್ ಈಸ್ 11 ಪ್ಲಸ್ ಇ ಇಂದ ಎಗೆ ಕಾಸ್ಟ್ ಈಸ್ 13. ನೆಕ್ಸ್ಟ್ ಎಷ್ಟಾದ್ರು ನಮಗೆ 3 + 3 7 ಆಯ್ತು. ಇವಾಗ 1 2 3 4 5 6 7 ಆಗಿದೆ, ಇಲ್ಲಿವರೆಗೂ ಆಗಿದೆ. ನೆಕ್ಸ್ಟ್ ಎ ಸಿ ಬಿ ಇ ಡಿ ಎ, ಎ ಸಿ ಬಿ ಇ ಡಿ ಎ. ನೆಕ್ಸ್ಟ್ ಎ ಸಿ ಡಿ ಬಿ ಇ ಎ, ಎ ಸಿ ಡಿ ಬಿ ಇ ಎ. ನೆಕ್ಸ್ಟ್ ಏನು ಬರುತ್ತೆ, ಎ ಸಿ ಡಿ ಇ ಬಿ ಎ. ನೆಕ್ಸ್ಟ್ ಎ ಸಿ ಇ ಬಿ ಡಿ ಎ. ನೆಕ್ಸ್ಟ್ ಎ ಸಿ ಇ ಡಿ ಬಿ ಎ. ನೆಕ್ಸ್ಟ್ ಏನು ಬರುತ್ತೆ, ಎ ಡಿ ಬಿ ಸಿ ಇ ಎ, ಎ ಡಿ ಬಿ ಇ ಸಿ ಎ. ನೆಕ್ಸ್ಟ್ ಎ ಡಿ ಸಿ ಬಿ ಇ ಎ. ನೆಕ್ಸ್ಟ್ ಎ ಡಿ ಸಿ ಇ ಬಿ ಎ. ಸೊ ವ್ಯಾಲ್ಯೂಸ್ ಏನೇನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ಈಗ ಸ್ಟಾರ್ಟಿಂಗ್ 16ಕ್ಕೆ ನಾನು ಕಂಡೀಷನ್ ಅನ್ನ ಬರ್ದಿದ್ದೀನಿ, ಇನ್ನು ಉಳಿದಿರೋದಕ್ಕೆ ನಾನು ಎಕ್ಸ್ಟ್ರಾ ಬರೀತೀನಿ ಮತ್ತೆ. ಸೊ ಇವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿದೆ ಅಂತ ನೋಡಬೇಕು. ಅಷ್ಟನ್ನು ಕೂಡ ಆ್ಯಡ್ ಮಾಡಾದ್ಮೇಲೆ 73 ಇದೆ, 68 ಇದೆ, 71, 76, 70, 70, 64, 63, 66, 70, 61, 66, 64, 61, 68, 70. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಬಂದಿರೋದು ನಮಗೆ ಇವೆಲ್ಲವನ್ನು ಕಂಪೇರ್ ಮಾಡಿದ್ರೆ 61. ಸೊ ಇಲ್ಲಿ 61 ಒಂದ್ಸಲಿ ಬಂದಿದೆ, ನೆಕ್ಸ್ಟ್ ಇಲ್ಲಿ 61 ಎರಡು ಸಲಿ ಬಂದಿದೆ. ಸೊ ಈ ಎರಡು ಕಂಡೀಷನ್ನು ಪಾಸಿಬಲ್ ಆಗಬಹುದು. ಯಾಕೆ, ಇನ್ನೂ ಕೂಡ ಕಂಡೀಷನ್ಸ್ ಇದಾವಲ್ಲ, ಅವುಗಳನ್ನ ನೋಡೋಣ. ಸೊ ಅವುಗಳನ್ನ ನೋಡಾದ್ಮೇಲೆ ಇದರಲ್ಲಿ ಯಾವ್ದು ಏನಾದ್ರೂ ಇದೇ ಸ್ಮಾಲೆಸ್ಟ್ ಇದ್ರೆ ಇವೆರಡು ಪಾತ್ರನೇ ಯೂಸ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಇದರಲ್ಲಿ ಯಾವ್ದು ಸ್ಮಾಲೆಸ್ಟ್ ಬರುತ್ತೆ ಅದನ್ನ ನೋಡೋಣ. ಸೊ ಇವಾಗ ಇಲ್ಲೆಲ್ಲ 63, 68, 66, 71, 64 ಎಲ್ಲ ಬಂದಿದೆ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 61. ಸೊ ಐದರ್ ಅವನು ಈ ಪಾತನ್ನ ಯೂಸ್ ಮಾಡಬಹುದು, ಎ ಸಿ ಇ ಬಿ ಡಿ ಎ. ಈ ಪಾತನ್ನ ಯೂಸ್ ಮಾಡಿದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಎಲ್ಲಾ ಸಿಟಿನೂ ಟ್ರಾವೆಲ್ ಮಾಡಿ ವಾಪಸ್ ಬರ್ಬೋದು. ಇಲ್ಲ ಅಂತಂದ್ರೆ ಈ ಪಾತನ್ನ ಯೂಸ್ ಮಾಡ್ಬೋದು. ಇವೆರಡರಲ್ಲಿ ಯಾವ್ದನ್ನ ಯೂಸ್ ಮಾಡಿದ್ರು ಕೂಡ ಅವನು ಕರೆಕ್ಟ್ ಆಗಿ ಎಲ್ಲಾ ಪಾತ್ಗಳನ್ನು ಅಂದ್ರೆ ಎಲ್ಲಾ ಸಿಟಿನೂ ಮುಗಿಸ್ಕೊಂಡು ವಾಪಸ್ ಅವನ ಮನೆಗೆ ವಾಪಸ್ ಬರ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಷ್ಟೇ ಆನ್ಸರ್ ಅನ್ನ ಬರೆದ್ರೆ ಸಾಕು. ಸೊ ಇವೆರಡನ್ನು ಕೂಡ ಬೇಕಾದ್ರೆ ಲಾಸ್ಟಿಗೆ ನೀವು ಬರಿಬಹುದು. ಸೊ ದೀಸ್ ಆರ್ ದ 2 ಫೈನಲ್ ಪಾತ್ಸ್ ವಿಚ್ ಯು ಕ್ಯಾನ್ ಚೂಸ್ ಫಾರ್ ಮಿನಿಮಮ್ ಕಾಸ್ಟ್ ಟು ಟ್ರಾವೆಲ್ ಆಲ್ ದ ಸಿಟಿ ಅಂಡ್ ಕಮ್ ಬ್ಯಾಕ್ ಟು ಹಿಸ್ ಹೋಮ್ ಸಿಟಿ ಅಂತ ಕನ್ಕ್ಲೂಷನ್ ಅನ್ನ ಬರೆದ್ರಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.